ನಮಸ್ಕಾರ ಸ್ನೇಹಿತರೆ. ಇನ್ನು RCB ಮೊನ್ನೆ ತಾನೇ ಚಾಂಪಿಯನ್ಸ್ ಆಗಿದಾರಲ್ವಾ, ನಾವೆಲ್ಲ ಚಾಂಪಿಯನ್ಸ್ ಅಲ್ವಾ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇರೋವಾಗ್ಲೇ ಈಗಾಗ್ಲೇ ರೀಟೆನ್ಷನ್ ಆಕ್ಷನ್ ಸ್ಟೇಜ್ ಗೆ ಬಂದಿದೀವಿ. ಅಫಿಷಿಯಲ್ ಆಗಿ ಎಲ್ಲಾ ತಂಡಗಳು ರೀಟೆನ್ಷನ್ ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ ಅಂಡ್ ಟ್ರೇಡು ಸಹ ನಡೆದಿದೆ. ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟ್ರೇಡ್ಸ್ ನಡೆದಿದೆ ಅಂತ ಹೇಳ್ಬೋದು. ಅದ್ರಲ್ಲಿ ಮುಖ್ಯವಾಗಿ ತುಂಬಾ ಮೇಜರ್ ಆಗಿ ಎಲ್ಲರೂ ನೋಡ್ತಾ ಇರೋಂತದ್ದಾಗಿರ್ಬೋದು, ಇಂಟ್ರೆಸ್ಟಿಂಗ್ ಆಗಿರುವಂತ ಟ್ರೇಡ್ ಯಾವ್ದಪ್ಪ ಅಂದ್ರೆ ಅದು ಸಂಜು ಸ್ಯಾಮ್ಸನ್ ಅಂಡ್ ರವೀಂದ್ರ ಜಡೇಜಾ ಮಧ್ಯೆ ನಡೆದಿರುವಂತ ಟ್ರೇಡ್. ಸೊ ಈ ಒಂದು ಟ್ರೇಡ್ ನ ವಿಚಾರದಲ್ಲಿ ಯಾಕೆ CSK ಗೆ ಸಂಜು ಸ್ಯಾಮ್ಸನ್ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ, ರವೀಂದ್ರ ಜಡೇಜಾ ಮತ್ತೆ ಸ್ಯಾಮ್ ಕರನ್ ಯಾಕೆ ರಾಜಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಆಗ್ತಾ ಹೋಗ್ತಾರೆ ಅಂತ ಮಾತಾಡೋಣ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ CSK ವಿಚಾರದಲ್ಲಿ ಯಾಕೆ ಸಂಜು ಸ್ಯಾಮ್ಸನ್ ಇಂಪಾರ್ಟೆಂಟ್ ಆಗ್ತಾರೆ. ಕಳೆದ IPL ನಾವು ನೋಡ್ಕೊಂಡ್ರೆ 2025ರಲ್ಲಿ CSK ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೊನೆ ಪೊಸಿಷನ್ ಅಲ್ಲಿ ಎಂಡ್ ಆದ್ರು, 10th ಪೊಸಿಷನ್ ಅಲ್ಲಿ. ಆಡದಂತಹ 14 ಮ್ಯಾಚ್ ಗಳ ಪೈಕಿ ಗೆದ್ದಿದ್ದು ಕೇವಲ 4 ಮ್ಯಾಚ್ಗಳು. ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಪವರ್ ಪ್ಲೇ ನಲ್ಲಿ ಸರಿಯಾದಂತ ರೀತಿಯಲ್ಲಿ ಬ್ಯಾಟಿಂಗ್ ಆಡ್ಲಿಲ್ಲ, ಸರಿಯಾದಂತ ರೀತಿಯಲ್ಲಿ ಸ್ಕೋರ್ ಮಾಡ್ಲಿಲ್ಲ. ಪವರ್ ಪ್ಲೇ ಅನ್ನೋದು ಈಗ ಎಷ್ಟು ಇಂಪಾರ್ಟೆಂಟ್ ಆಗೋಗಿದೆ ಅಂದ್ರೆ IPL ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನ ರೂಲ್ ನ ತಂದ ಮೇಲೆ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗೋಗಿದೆ. ಮೊದಲನೇ ಬಾಲಿಂದಾನೇ ಬ್ಯಾಟ್ ಬೀಸ್ಬೇಕಾಗುತ್ತೆ, ತುಂಬಾ ಸ್ಕೋರ್ ಮಾಡ್ಬೇಕಾಗುತ್ತೆ. ಬಟ್ ಲಾಸ್ಟ್ ಇಯರ್ ನಾವೆಲ್ಲೋ ಒಂದ್ ಕಡೆ CSK ರನ್ ರೇಟ್ ನ ನಾವು ನೋಡ್ಕೊಂಡ್ರೆ ಪವರ್ ಪ್ಲೇ ನಲ್ಲಿ ರನ್ನೇ ಪರ್ ಬಾಲ್ ತರ ಆಡಿದ್ದಾರೆ, ಕೇವಲ 116 ಇದೆ ರನ್ ರೇಟ್. ಸೊ ಎಲ್ಲೋ ಒಂದು ವಿಚಾರದಲ್ಲಿ ನಾವು ನೋಡಿದ್ರೆ ಇದೇ ಮುಖ್ಯವಾದಂತ ಕಾರಣ ಆಯ್ತು CSK ಸೋಲ್ಗೆ ಅಂತಾನೆ ಹೇಳ್ಬೋದು. ಸೊ ಈಗ ಯಾವ ತರ ಸಂಜು ಸ್ಯಾಮ್ಸನ್ ಆ ಒಂದು ಇದನ್ನ ನಿಭಾಯಿಸ್ತಾರೆ ಅಂತ ಹೇಳಿದ್ರೆ, ಸಂಜು ಸ್ಯಾಮ್ಸನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಓಪನರ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿರುವಂತ ಪ್ಲೇಯರ್ ಅಂಡ್ ಫಸ್ಟ್ನೇ ಬಾಲ್ ಇಂದಾನೆ ಯಾವುದೇ ರೀತಿ ಔಟ್ ಆಗ್ತೀನಿ ಅನ್ನೋ ಒಂದು ಭಯ ಇಲ್ದಿರ ತುಂಬಾ ವೇಗವಾಗಿ ಆಡುವಂತ ಬ್ಯಾಟ್ಸ್ಮನ್ ಅಂಡ್ ಇನ್ನಿಂಗ್ಸ್ ನ ಸ್ಟೇಬಲ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲೂ ಸಹ ಯಶಸ್ವಿ ಆಗ್ತಾರೆ. ಲೈಕ್ ಇನ್ ಕೇಸ್ ಏನಾದ್ರು ಬೇಗನೆ ಪವರ್ ಪ್ಲೇ ವಿಕೆಟ್ ಏನಾದ್ರು ಒಂದ್ ಎಂಡಿಂದ ಹೋಯ್ತು ಅಂದ್ರೆ ನಂತರದ ಆ ಸ್ಥಾನದಲ್ಲಿ ನಿಂತ್ಕೊಂಡು ಇವರು ಸ್ವಲ್ಪ ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಕೇವಲ ಬ್ಯಾಟ್ ಬೀಸ್ತಾನೆ ಇರಬೇಕು ಅಂತ ನೋಡೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ CSK ಗೆ ಈ ಒಂದು ವರ್ಷ 2026ರಲ್ಲಿ ಆ ಪವರ್ ಪ್ಲೇ ನಲ್ಲಿ ವೇಗವಾಗಿ ಬ್ಯಾಟ್ ಬೀಸೋದಕ್ಕೆ ಸಂಜು ಸ್ಯಾಮ್ಸನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಹೋಗ್ತಾರೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಬೇರೆ ವಿಚಾರಗಳು ಸಹ ಇಲ್ಲಿ ಪರಿಗಣನೆಗೆ ಬರ್ತದೆ. ಎರಡನೇದಾಗಿ ಏನಪ್ಪಾ ಅಂದ್ರೆ ಈಗ ಮೈನ್ ಆಗಿ ಒಂದು ಬ್ರ್ಯಾಂಡ್ ಇಮೇಜ್ ಬೇಕಾಗಿದೆ CSK ಗೆ. ಧೋನಿಯವರು ಈ ಒಂದು ವರ್ಷ ಲಾಸ್ಟ್ ಇಯರ್ ರಿಟೈರ್ಮೆಂಟ್ ತಗೊಳ್ಬಹುದು ಅಂತ ಎಲ್ಲರೂ ಸಹ ಅನ್ಕೊಳ್ತಾ ಇದ್ದಾರೆ. ಸೊ ಧೋನಿಯವರ ನಂತರ CSK ಅಂದ್ರೆ ಇಮೇಜ್ ತರ ನೋಡ್ಸುವಂತ ಒಬ್ಬ ಅಭ್ಯರ್ಥಿ ಬೇಕು. ಈಗಾಗಲೇ ಋತುರಾಜ್ ಗಾಯಕ್ವಾಡ್ ಇದಾರಲ್ವಾ, ಅವರು ಸ್ವಲ್ಪ ಬ್ರ್ಯಾಂಡ್ ತರನೇ ಅಲ್ವಾ ಅಂತ ನೀವ್ ಹೇಳಿದ್ರೆ, ಬಟ್ ಎಲ್ಲೋ ಒಂದು ಮಟ್ಟಿಗೆ ಅಷ್ಟರ ಮಟ್ಟಿಗೆ ಋತುರಾಜ್ ಗಾಯಕ್ವಾಡ್ ಅವ್ರು ಕಾಣ್ ಸಿಗ್ತಾ ಇಲ್ಲ ನಮ್ಗೆ. ಇಲ್ಲಿ ಕೇರಳದವರೇ ಆದಂತ ಸಂಜು ಸ್ಯಾಮ್ಸನ್ ಅವ್ರು ಎಲ್ಲೋ ಒಂದ್ ಕಡೆ ತಮಿಳುನಾಡಿನ ಸ್ವಂತ ಮಗದ ತರನೇ ಅವ್ರು ಟ್ರೀಟ್ ಮಾಡ್ತಾರೆ ಅಂಡ್ ಅವ್ರದೇ ಆದಂತ ಫ್ಯಾನ್ ಬೇಸು ಸಹ ಸಂಜು ಸ್ಯಾಮ್ಸನ್ ಗೆ ಇದೆ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಸಂಜು ಸ್ಯಾಮ್ಸನ್ ಇಲ್ಲಿ CSK ಗೆ ಒಂಥರ ಬ್ರ್ಯಾಂಡ್ ಇಮೇಜ್ ತರ ಬೆಳೆಯೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅಂಡ್ ಈಗ CSK ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅಂತ ಕನ್ಫರ್ಮೇಶನ್ ಬಂದಿದೆ. ಬಟ್ ಎಲ್ಲೋ ಒಂದ್ ಕಡೆ ಟ್ರೇಡ್ ನಡಿಬೇಕಾದ್ರೆ ಲಾಸ್ಟ್ ಇಯರ್ ಯಾವಾಗ ಋತುರಾಜ್ ಗಾಯಕ್ವಾಡ್ ಇಂಜೂರ್ಡ್ ಆಗಿ ಹೊರಗಡೆ ಕುತ್ಕೊಂಡ್ರು ಮತ್ತೆ ಸ್ಟೇಡಿಯಂ ಅಲ್ಲಿ ಸಹ ಕಾಣಿಸ್ಕೊಳ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ವಿಚಾರದಲ್ಲೇ ಋತುರಾಜ್ ಗಾಯಕ್ವಾಡ್ ಅನ್ನ ಆಚೆ ಕೂರ್ಸಿದಾರೆ ಅನ್ನೋ ಒಂದು ಡೌಟ್ಸ್ ಸಹ ಬಂದಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಸಂಜು ಸ್ಯಾಮ್ಸನ್ ಟ್ರೇಡ್ ಆಗ್ತಾ ಇರೋದೇ ಕ್ಯಾಪ್ಟನ್ಸಿ ವಿಚಾರವಾಗಿ CSK ಕ್ಯಾಪ್ಟನ್ಸಿನ ವಹಿಸ್ಕೊಳ್ತಾರೆ ಅಂತಾನೆ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಈಗ CSK ಅವರು ಇಲ್ಲ, ಋತುರಾಜ್ ಗಾಯಕ್ವಾಡ್ ಮೇಲೆ ನಮ್ಗೆ ನಂಬಿಕೆ ಇದೆ, ಋತುರಾಜ್ ಗಾಯಕ್ವಾಡ್ ಅನ್ನೇ ಕ್ಯಾಪ್ಟನ್ಸಿ ಮಾಡ್ತಾರೆ, ಸಂಜು ಸ್ಯಾಮ್ಸನ್ ವೈಸ್ ಕ್ಯಾಪ್ಟನ್ಸಿ ಆಗಿ ನಿಭಾಯಿಸ್ತಾರೆ ಅಂದ್ಬಿಟ್ಟು ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಬ್ಯಾಟಿಂಗ್ ನ ವಿಭಾಗದಲ್ಲಾಗಿರ್ಬೋದು, ಕೀಪರ್ ನ ವಿಭಾಗದಲ್ಲಾಗಿರ್ಬೋದು ಸಂಜು ಸ್ಯಾಮ್ಸನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಧೋನಿ ಅವರು CSK ಬಿಟ್ಟು ಹೋದ್ಮೇಲೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ. ಇಂಡಿಯಾದಲ್ಲಿ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಅದರಲ್ಲೂ ಸಹ ಸ್ಫೋಟಕವಾಗಿ ಇನ್ನಿಂಗ್ಸ್ ಕಟ್ಟಬಲ್ಲ ಅಂತ ಬ್ಯಾಟ್ಸ್ಮನ್ಸ್ ಗಳು ಕೆಲವರು ಇದ್ದಾರೆ. ಅದರಲ್ಲಿ ಸಂಜು ಸ್ಯಾಮ್ಸನ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರುವಂತ ಪ್ಲೇಯರ್. ಸೊ ಆ ಒಂದು ವಿಚಾರದಲ್ಲಿ CSK ಗೆ ಸಂಜು ಸ್ಯಾಮ್ಸನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಅಂಡ್ ಬ್ಯಾಟಿಂಗ್ ಲೈನ್ ಸಹ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ CSK ಯಾವ ತರಪ್ಪ ಅಂದ್ರೆ ಈಗಾಗ್ಲೇ ಆಯುಷ್ ಮಾತ್ರನೇ ಅವರು ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಏನು ಕಳೆದ ಒಂದು IPL ನಲ್ಲಿ ಇಂಜುರಿ ಕಾರಣದಿಂದ ಯಾವ್ದೋ ಒಂದು ಪ್ಲೇಯರ್ ಗೆ ಸ್ಥಾನದಲ್ಲಿ ಆಯುಷ್ ಮಾತ್ರ ತಗೊಂಡ್ಬಂದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಡೊಮೆಸ್ಟಿಕ್ ಅಲ್ಲಂತೂ ತುಂಬಾ ವೇಗವಾಗಿ ರನ್ ಸ್ಕೋರ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇಂಡಿಯಾ ಪರವಾಗಿ ಸಹ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಸೊ ಆಯುಷ್ ಮಾತ್ರ ಇದ್ದಾರೆ. ಅಂಡ್ ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ CSK ಕಡೆಯಿಂದ ಒಂದು ಕನ್ಫ್ಯೂಷನ್ ಆಗೋದೇನಪ್ಪ, ರಾಜಸ್ಥಾನ್ ರಾಯಲ್ಗೆನೆ ಈ ಒಂದು ಟ್ರೇಡ್ ನಿಂದ ಉಪಯೋಗ ಆಗೋದು, CSK ಗೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಅನ್ಸುತ್ತೆ ಅಂದ್ರೆ ಇಲ್ಲಿ ಓಪನಿಂಗ್ ಸ್ಥಾನಕ್ಕೆ ಮತ್ತೆ 3 ಪ್ಲೇಯರ್ ಗಳು ಕಾಣಿಸಿಕ್ತಾರೆ ನಮ್ಗೆ. ಆಯುಷ್ ಮಾತ್ರ ಕಾಣಿಸಿಕ್ತಾರೆ, ಋತುರಾಜ್ ಗಾಯಕ್ವಾಡ್ ಕಾಣಿಸಿಕ್ತಾರೆ ಅಂಡ್ ಇಲ್ಲಿ ಸಂಜು ಸ್ಯಾಮ್ಸನ್ ಕಾಣಿಸಿಕ್ತಾರೆ. ಇಲ್ಲಿ ಸಂಜು ಸ್ಯಾಮ್ಸನ್ ನ ಮೈನ್ ಆಗಿ ತಗೊಂಡಿರೋದು ಫಿನಿಶರ್ ರೋಲ್ ತಗೊಂಡಿದಾರ, ಇಲ್ಲ ಅಂದ್ರೆ ಓಪನಿಂಗ್ ರೋಲ್ ಗೆ ತಗೊಂಡಿದಾರ ಅಂತ CSK ಮ್ಯಾನೇಜ್ಮೆಂಟ್ ಗೆನೆ ಬಿಟ್ಟಿದ್ದು. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಪವರ್ ಪ್ಲೇ ನಲ್ಲಿ ಆಡುವಂತ ಬ್ಯಾಟ್ಸ್ಮನ್ ಬೇಕಾಗಿರೋದ್ರಿಂದ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಋತುರಾಜ್ ಗಾಯಕ್ವಾಡ್ ಸ್ಟೇಬಲ್ ಆದಂತ ಇನ್ನಿಂಗ್ಸ್ ಕಟ್ತಾರೆ, ತುಂಬಾ ಲಾಂಗ್ ಸ್ವಲ್ಪ ಬಾಲ್ಸ್ ತಗೊಳ್ತಾರೆ ತುಂಬಾ ವೇಗವಾಗಿ ಆಡೋದಕ್ಕೆ. ಸೊ ಎಲ್ಲೊಂದ್ ಕಡೆ ಓಪನಿಂಗ್ ಸ್ಥಾನಕ್ಕಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದಾ. ಇಲ್ಲ ಅಂದ್ರೆ ಆಯುಷ್ ಮಾತ್ರ ಋತುರಾಜ್ ಗಾಯಕ್ವಾಡನೆ ಓಪನಿಂಗ್ ಪ್ರಾರಂಭ ಮಾಡಿ ಒನ್ ಡೌನ್ ಅಲ್ಲಿ ಏನಾದ್ರು ಸಂಜು ಸ್ಯಾಮ್ಸನ್ ಬರ್ಬೋದಾ. ಇನ್ ಕೇಸ್ ಏನಾದ್ರು ಅದೇ ರೀತಿ ಒನ್ ಡೌನ್ ಅಲ್ಲಿ ಸಂಜು ಸ್ಯಾಮ್ಸನ್ ಬಂದ್ರೆ ಇಲ್ಲಿ ಮತ್ತೆ ಪವರ್ ಪ್ಲೇ ನಲ್ಲಿ ಆಯುಷ್ ಮಾತ್ರ ಆಗ್ಲಿ, ಇಲ್ಲಾಂದ್ರೆ ಋತುರಾಜ್ ಗಾಯಕ್ವಾಡ್ ಆಗ್ಲಿ ವೇಗವಾಗಿ ಆಡ್ಲೇಬೇಕಾಗುತ್ತೆ.
ಲಾಸ್ಟ್ ಇಯರ್ 2025 ನಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರೆ ಆ ಮಿಸ್ಟೇಕ್ ನ ಮತ್ತೆ ಮಾಡಬಾರ್ದು. ಸೊ ಆ ಒಂದು ವಿಚಾರದಲ್ಲಿ ಈಗ ಟಾಪ್ 5 ಅಂತ CSK ನಾವು ನೋಡ್ಕೊಳ್ಳೋದಾದ್ರೆ ಆಯುಷ್ ಮಾತ್ರೆ, ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಕಾಣಿಸ್ಕೊಳ್ತಾರೆ, ಡೇವಿಡ್ ಬ್ರೇವಿಸ್ ಕಾಣಿಸ್ಕೊಳ್ತಾರೆ ಅಂಡ್ ಶಿವಮ್ ದುಬೆ ಕಾಣಿಸ್ಕೊಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ CSK ಗೆ ಇವರ ಅವಶ್ಯಕತೆ 100% ಇದೆ. ಧೋನಿ ಅವರ ರಿಟೈರ್ಮೆಂಟ್ ನ ನಂತರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ತುಂಬಾ ಅವಶ್ಯಕತೆ ಇತ್ತು. ಸೊ ಆ ಒಂದು ವಿಚಾರದಲ್ಲಿ ಟ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಾವು ರಾಜಸ್ಥಾನ್ ರಾಯಲ್ಸ್ ಗೆ ಯಾಕೆ ಈ ಒಂದು ಟ್ರೇಡ್ ತುಂಬಾ ಅಂದ್ರೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ರವೀಂದ್ರ ಜಡೇಜಾ ಮತ್ತೆ ಸ್ಯಾಮ್ ಕರಣ್ ಅಂತ ಮಾತಾಡೋದಾದ್ರೆ, ಲಾಸ್ಟ್ ಇಯರ್ ನಾವು ನೋಡ್ಕೊಂಡ್ರೆ ರಾಜಸ್ಥಾನ್ ರಾಯಲ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಎಂಡ್ ಆಗಿದ್ದು 9th ಪೊಸಿಷನ್ ಅಲ್ಲಿ. ಸೇಮ್ ಅವರು ಸಹ 14 ಪಂದ್ಯಗಳಿಗೆ ಕೇವಲ 4 ಪಂದ್ಯಗಳು ಗೆದ್ದಿದ್ರು. ಅವ್ರಿಗೆ ತುಂಬಾ ಮುಖ್ಯವಾದಂತ ಕಾರಣ ಏನು ಅಷ್ಟೆಲ್ಲ ಪಂದ್ಯಗಳು ಸೋಲೋದಕ್ಕೆ ಅಂದ್ರೆ ಸ್ಪಿನ್ನರ್ಸ್ ಕಾರಣ. ಆದ್ರೂ ಸ್ಪೆಷಲಿಸ್ಟ್ ಸ್ಪಿನ್ನರ್ ಇರ್ಲಿಲ್ಲ. ಇದ್ದಂತ ಸ್ಪಿನ್ನರ್ಸ್ ಸಹ ಅಷ್ಟರ ಮಟ್ಟಿಗೆ ಗುಡ್ ಪರ್ಫಾರ್ಮೆನ್ಸ್ ನೀಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ಚಹಲ್ ನ ಅಶ್ವಿನ್ ನ ಬಿಟ್ಬಿಟ್ಟು ಶ್ರೀಲಂಕನ್ ಸ್ಪಿನ್ನರ್ಸ್ ಆದಂತಹ ಅಸರಂಗನ ನಂಬ್ಕೊಂಡು ಹೋದ್ರು. ಬಟ್ ಎಲ್ಲೋ ಒಂದ್ ಕಡೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆದ್ರೂ ಸಹ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡ್ಲಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ತುಂಬಾನೇ ಕಳಪೆ ಆದಂತ ಸೀಸನ್ ಆಯ್ತು ಅಂತ ಹೇಳ್ಬೋದು. ಈಗ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಇಂಡಿಯನ್ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿರುವಂತ ರವೀಂದ್ರ ಜಡೇಜಾ ತಗೊಂಡಿದ್ದಾರೆ. ಅಂಡ್ ಆಲ್ ರೌಂಡರ್ ಸಹ ಫಿನಿಶರ್ ರೋಲ್ ನ ಸಹ ನಿಭಾಯಿಸ್ತಾರೆ, ಲೆಫ್ಟ್ ಹ್ಯಾಂಡ್ ಸ್ಪಿನ್ ಸಹ ಹಾಕ್ತಾರೆ. ಇದ್ರ ಜೊತೆಗೆ ಇವರು ಸ್ಯಾಮ್ ಕರಣ್ ಸಹ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಸ್ಯಾಮ್ ಕರಣ್ ಯಾವ ತರ ಅಂದ್ರೆ ಹೊಸ ಬಾಲ್ ಅಲ್ಲಿ ನ್ಯೂ ಬಾಲ್ ಅಲ್ಲಿ ಸ್ವಿಂಗ್ ಮಾಡ್ತಾರೆ, ಇನ್ ಸ್ವಿಂಗು ಬರುತ್ತೆ, ಔಟ್ ಸ್ವಿಂಗು ಬರ್ತಾರೆ. ಅಂಡ್ ಬ್ಯಾಟಿಂಗ್ ನ ವಿಭಾಗದಲ್ಲಿ ಅಂತ ಬಂದ್ರೆ ಬ್ಯಾಟಿಂಗ್ ಸಹ ಆಡ್ ಬರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ನಾವು ನೋಡ್ಕೊಂಡ್ರೆ ರಾಜಸ್ಥಾನ್ ರಾಯಲ್ಸ್ ಗೆನೆ ತುಂಬಾ ಬೆನಿಫಿಷಿಯಲ್ ಆಯ್ತು ಈ ಟ್ರೇಡ್ ನಿಂದ ಅಂತಾನೆ ಮಾತಾಡ್ಬೋದು. ಯಾಕೆ ಅಂದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ನ ಅವಶ್ಯಕತೆ ರಾಜಸ್ಥಾನ್ ರಾಯಲ್ಸ್ ಗೆ ಇರ್ಲಿಲ್ಲ. ಸಂಜು ಸ್ಯಾಮ್ಸನ್ ಅವರ ಸ್ಥಾನವನ್ನ ಸೂರ್ಯವಂಶಿ ಅವರು ಲಾಸ್ಟ್ ಇಯರ್ IPL ನಲ್ಲೇ ತಗೊಂಡ್ಬಿಟ್ರು. ತುಂಬಾ ವೇಗವಾಗಿ ಬ್ಯಾಟ್ ಬೀಸ್ತಾ ಇದಾರೆ, ತುಂಬಾ ಯಂಗ್ ಪ್ಲೇಯರ್. ಕನ್ಸಿಸ್ಟೆನ್ಸಿ ವಿಚಾರದಲ್ಲಿ ಅಷ್ಟು ವೇಗವಾಗಿ ಬ್ಯಾಟ್ ಬೀಸಿದ್ರು ಸಹ ಎಲ್ಲೋ 1-2 ಮ್ಯಾಚ್ ಗಳಲ್ಲಿ ಫ್ಲಾಪ್ ಆದ್ರೂ ಸಹ 3ನೇ ಮ್ಯಾಚ್ ದಲ್ಲಿ ಬಿಗ್ ಸ್ಕೋರ್ ಮಾಡುವಂತ ಒಬ್ಬ ಆಟಗಾರ. ಇನ್ ಕೇಸ್ ಏನಾದ್ರೂ ಅವ್ರು ಕ್ಲಿಕ್ ಆದ್ರೆ ಸೂರ್ಯವಂಶಿ ಒನ್ ಸೈಡ್ ಮಾಡುವಂತ ಪ್ಲೇಯರ್. ಮೊನ್ನೆ ನಡೆದಂತ ಇಂಡಿಯಾ ಏನು ಈಗಾಗ್ಲೇ ಏಷ್ಯಾ ಕಪ್ ಎಮರ್ಜ್ ಇದು ನಡೀತಾ ಇದೆ ಕಪ್, ಅದರಲ್ಲೂ ಸಹ ವೇಗವಾಗಿ 144 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಅಷ್ಟು ವೇಗವಾಗಿ ಬ್ಯಾಟ್ ಬೀಸುವಂತ ಪ್ಲೇಯರ್. ಸೊ ಆ ಒಂದು ವಿಚಾರದಲ್ಲಿ ಸಂಜು ಸ್ಯಾಮ್ಸನ್ ನ ಕೊರತೆ ರಾಜಸ್ಥಾನ್ ರಾಯಲ್ಗೆ ಕಾಡೋದಿಲ್ಲ. ಎಲ್ಲೋ ಒಂದ್ ಕಡೆ ಇಲ್ಲಿ ಜಡೇಜಾ ಮತ್ತೆ ಏನ್ ಸ್ಯಾಮ್ ಕರಣ್ ರಾಜಸ್ಥಾನ್ ರಾಯಲ್ ತಂಡಕ್ಕೆ ಸೇರಿದ್ದಾರೆ, ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ ರಾಜಸ್ಥಾನ್ ರಾಯಲ್ಗೆ ಅಂತಾನೆ ಹೇಳ್ಬೋದು. ಯಾವ ತರ ಅಂದ್ರೆ ಈಗಾಗ್ಲೇ 4 ಯಾರು ಪ್ಲೇಯರ್ಸ್ ಇದ್ದಾರೆ ಫುಲ್ ಟಾಪ್ ಆರ್ಡರ್ ತಗೊಂಡ್ರೆ ನಾವು ಸೂರ್ಯವಂಶಿ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಪರಾಗ್ ಆಗಿರ್ಬೋದು, ಧ್ರುವ್ ಜುರೇಲ್ ಆಗಿರ್ಬೋದು ಅಂಡ್ ಇಟ್ಮೇರ್ ಸಹ ಇದ್ದಾರೆ. ಇವ್ರ 5 ಜನರ ಜೊತೆಗೆ ಎಂಡಿಂಗ್ ನಲ್ಲಿ ಈಗ ಫಿನಿಷರ್ಸ್ ರೋಲ್ಸ್ ಆಗಿ ಸ್ಯಾಮ್ ಕರಣ್ ಆಗಿರ್ಬೋದು, ಜಡೇಜಾ ಆಗಿರ್ಬೋದು ಸೇರ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಫುಲ್ ಆಲ್ಮೋಸ್ಟ್ ಕಂಪ್ಲೀಟ್ ಟೀಮ್ ಆದಂಗೆ ಕಾಣಿಸ್ಬಿಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವರು ಮಿನಿ ಆಕ್ಷನ್ ಗೋಸ್ಕರ ವೈಟ್ ಮಾಡ್ಬೇಕಪ್ಪ, ಬೇರೆ ಪ್ಲೇಯರ್ಸ್ ತಗೊಳ್ಬೇಕಪ್ಪ ಅಂತ ವೈಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಹೀಗೆ ಕಂಪ್ಲೀಟ್ ಟೀಮ್ ಫಾರ್ಮ್ ಮಾಡುವಂತ ಮಟ್ಟಿಗೆ ಈಗ ಟೀಮ್ ಫಾರ್ಮ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ರವೀಂದ್ರ ಜಡೇಜಾ ಅಂತೂ ಏನ್ ರಾಜಸ್ಥಾನ ಪಿಚಸ್ ನಲ್ಲಂತೂ ತುಂಬಾ ಎಫೆಕ್ಟಿವ್ ಆದಂತ ಸ್ಪಿನ್ ಬೌಲಿಂಗ್ ನೇ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಈಗ ನಡೆದಿರುವಂತ ಟ್ರೇಡ್ ನ ವಿಚಾರಗಳು. ಎಲ್ಲೋ ಒಂದು ಮಟ್ಟಿಗೆ ಮೇಲ್ಮಟ್ಟಿಗೆ ನಾವು ನೋಡೋದಾದ್ರೆ CSK ಗಿಂತಲೂ ಸಹ ರಾಜಸ್ಥಾನ್ ರಾಯಲ್ಸ್ ಗೆನೆ ತುಂಬಾ ಬೆನಿಫಿಷಿಯಲ್ ಆಗಿದೆ ಒಂದು ಟ್ರೇಡ್ ನ ಮೂಲಕ ಅಂತಾನೆ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು? CSK ಅಭಿಮಾನಿಗಳು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ರವೀಂದ್ರ ಜಡೇಜಾ ಅವ್ರ ಕೊರತೆ ನಿಮ್ಮನ್ನ ಯಾವ ತರ ಕಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ರಾಜಸ್ಥಾನ್ ರಾಯಲ್ಸ್ ನ ಅಭಿಮಾನಿಗಳು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಂಜು ಸ್ಯಾಮ್ಸನ್ ಅವರ ಕೊರತೆ ನಿಮ್ಮನ್ನ ಯಾವ ರೀತಿ ಕಾಡಲಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.